ಯೂಟ್ಯೂಬರ್ನಿಂದ ಒಂದು ಸಣ್ಣ ಪ್ರಯತ್ನ ಶುರುವಾಗಿದೆ. ಈ ಶುರುಗೆ ಸಾಕಷ್ಟು ಯೂಟ್ಯೂಬರ್ಸ್ಗಳು ಕಾರಣ. ಅವರ ಸ್ಫೂರ್ತಿಯಿಂದನೇ ನಾನು ಇದನ್ನು ಮಾಡ್ತಾ ಇರೋದು. ಸೊ ನೀವೆಲ್ಲರೂ ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹರಿಸಿ ಹಾರೈಸಿ. ನಮಸ್ಕಾರ ಮಿತ್ರರೇ. ಇದು ನಾನು ಇವಾಗ ಹೇಳೋಕೆ ಕೊಟ್ಟಿರೋ ಕತೆ ಬಂದ್ಬಿಟ್ಟು ಸುಮಾರು ಒಂದು 25-28 ವರ್ಷದ ಹಿಂದೆ ನಡೆದಿರೋವಂಥದ್ದು. ಒಬ್ಬ ಮನುಷ್ಯನ ಜೀವನದಲ್ಲಿ ನಿಜವಾಗ್ಲೂ ಆಗಿರೋವಂಥ ಕತೆ. ಸೊ ಕೇಳ್ತಾ ಹೋಗಿ. ಇವ್ರ ಹೆಸರು ಬಂದು ರಾಜು ಅಂತ. ಇವರು ತುಮಕೂರಿಂದ. ಇವ್ರ ಮನೆಯಲ್ಲಿ ಅಮ್ಮ, ತಮ್ಮ, ಹೆಂಡತಿ ಹಾಗೂ ಒಂದು 6 ವರ್ಷದ ಮಗು ಪ್ಲಸ್ ಹೆಂಡತಿ ಗರ್ಭಿಣಿ. ಇದು ತುಮಕೂರಲ್ಲೇ ನಡೆದಿರೋಂಥ ನಿಜವಾದ ಕತೆ. ಅವತ್ತಿನ ದಿನ ಅಮಾವಾಸ್ಯೆ, ಅಂದರೆ ಹಿಂದಿನ ದಿನ ಅಮಾವಾಸ್ಯೆ ಇರುತ್ತೆ. ಪ್ರೆಸೆಂಟ್ ದಿನ ರಾಜು ಅವ್ರು ಏನು ಮಾಡ್ತಾರೆ, ಕೆಲ್ಸಕ್ಕೆ ಹೋಗಿರ್ತಾರೆ. ಅವರು ಕೆಲಸ ಮುಗಿಸಿ ಸಂತೆಗೆ ಹೋಗ್ತಾರೆ. ಯಾಕಂದರೆ ಮನೇಲಿ ದಿನಸಿ ಐಟಮು, ತರಕಾರಿ ಇದೆಲ್ಲ ತರಬೇಕಾಗಿರುತ್ತೆ. ಮತ್ತು ಮಗುಗೆ ಆಟ ಸಾಮಾನು ಅದು ಇದು ತೊಗೊಂಬರೋಕ್ಕೆ ಅಂತ ಸಂತೆಗೆ ಹೋಗಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಐಟಮ್ ಎಲ್ಲ ತೊಗೊಂಡಿರ್ತಾರೆ. 2 ಬ್ಯಾಗ್ ಇಟ್ಕೊಂಡು ಬಸ್ ಸ್ಟಾಪಿಗೆ ಬರ್ತಾರೆ. ಅಲ್ಲೇನಾಗುತ್ತೆ, ಬಸ್ಸು ಮಿಸ್ ಆಗಿರುತ್ತೆ. ಏನಕ್ಕಂದರೆ ಇವರು ಹೋಗೋ ಟೈಮ್ಗೂ ಬಸ್ಸು ಇದಾಗೋ ಟೈಮ್ಗೂ ಕರೆಕ್ಟ್ ಇತ್ತು. ಬಟ್ ಅಲ್ಲೇನಾಗುತ್ತೆ ಅಂದರೆ ಹಳ್ಳಿಗಳ ಕಡೆ ಬಸ್ಸು ಹೇಳಿದ ಟೈಮ್ಗೆ ಬರೋದು. ಮಿಸ್ ಆದರೆ ಮತ್ತೆ ಬಸ್ ಸಿಗಲ್ಲ. ಇವರೇನು ಕರೆಕ್ಟ್ ಟೈಮ್ಗೆ ಹೋಗಿದ್ರು ಬಸ್ ಸ್ಟಾಪ್ಗೆ. ಆದರೆ ಅಲ್ಲಿ ಆಮೇಲೆ ಇವ್ರಿಗೆ ತಿಳಿದ ಪ್ರಕಾರ ಬಸ್ ಪಂಚರ್ ಆಗಿ ಬಸ್ ಬರಲ್ಲ ಅಂತ ಗೊತ್ತಾಗುತ್ತೆ. ಸರಿ ಇನ್ನೇನು ಮಾಡೋಣ, ಇದ್ದಿದ್ದೆ ಕೊನೆ ಬಸ್ಸು ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವೊಂದು ಸೈಕಲ್ಗಳಿಗೆ ಗಾಡೀಲಿ ಸೈಕಲಲ್ಲಿ ಹೋಗೋರ್ಗೆಲ್ಲ ಕೈ ಅಡ್ಡ ಹಾಕ್ತಾರೆ. ಬಟ್ ಯಾರೂ ನಿಲ್ಸಲ್ಲ. ಸೊ ಇನ್ನೇನು ಮಾಡೋದು, ನನಗೆ ನೆಟ್ರಾಜ ಸರ್ವಿಸೇ ಕಟ್ಟಿ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇವರು ಊರಿಗೆ ಬಂದ್ಬಿಟ್ಟು ಇನ್ನೇನು ಒಂದು 4 ಕಿಲೋಮೀಟ್ರ್ ಇರುತ್ತೆ. ನಾರ್ಮಲ್ ರೋಡಲ್ಲಿ ಹೋದರೆ 4 ಕಿಲೋಮೀಟ್ರು. ಅದೇ ಶಾರ್ಟ್ಕಟ್ಟಲ್ಲಿ ಇವರು ಒಂದು ಹೊಲ ಇರುತ್ತೆ. ಆ ಹೊಲದ ಕಡೆಯಿಂದ ಹೋದರೆ 2 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಅಂತ ಇವರೇನು ಡಿಸೈಡ್ ಮಾಡ್ತಾರೆ. ಹೊಲದ ರೂಟಲ್ಲಿಂದ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಅದೇ ಟೈಮಿಗೆ ಅವ್ರು ಆಗಾಗ ಹೇಳ್ತಾ ಇದ್ದಿದ್ದು ಒಂದು ತಲೆಗೆ ಜ್ಞಾಪಕ ಆಗುತ್ತೆ. ಏನಂದರೆ, ಏನೇ ಅರ್ಜೆಂಟ್ ಇದ್ದರೂ, ಎಷ್ಟೇ ಕಷ್ಟ ಇದ್ದರೂ, ಏನೇ ಪ್ರಾಬ್ಲಮ್ಮು, ಏನೇ ಎಂಥ ಸನ್ನಿವೇಶ ಇದ್ರೂ ಈ ಹೊಲದ ರೋಡಲ್ಲಿ ಬರಬೇಡಿ ಅಂತ ಹೇಳಿರ್ತಾರೆ. ಬಟ್ ಇವ್ರಿಗೆ ಅದು ಜ್ಞಾಪಕ ಆದ್ರೂ ಬಂಡು ಧೈರ್ಯ ಮಾಡ್ತಾರೆ. ಯಾಕಂದರೆ ಇವರು ಮೊದಲೇ ರೈತರಾಗಿರೋದ್ರಿಂದ ಇವ್ರಿಗೆ ಹಳ್ಳಿಗಳ ಕಡೆ ರಾತ್ರಿ ಹೊತ್ತು ಓಡಾಡಿ ಇದು ಮಾಡಿ ಎಲ್ಲ ಅಭ್ಯಾಸ ಇರೋದ್ರಿಂದ ಒಂಥರ ಬಂಡು ಧೈರ್ಯ ಮಾಡಿ ಹೊಲದ ರೂಟಲ್ಲೇ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾರೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇವ್ರಿಗೆ ವೆಯ್ಟು 2 ಬ್ಯಾಗ್ ಇರೋದ್ರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ. ಅಲ್ಲಲ್ಲಿ ಕೂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಊರಿಗೆ ಇನ್ನೊಂದು 1/4 ಕಿಲೋಮೀಟ್ರ್ ಇರಬೇಕು. ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರಿಗೆ ಏನಾಗುತ್ತೆ, ಆಲ್ಮೋಸ್ಟ್ ಒಂದು 9:30-10 ಗಂಟೆ ಆಗಿರುತ್ತೆ. ಸೊ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವರಿಗೆ ಯಾರೋ ಇವ್ರ ಹೆಸರಿಡ್ದು ಒಂಥರ ದುರಾಂಕರದಿಂದ ಕರೆಯೋ ಥರ ಒಂದು ಸೌಂಡ್ ಕೇಳಿಸುತ್ತೆ. ಸೊ ಅವಾಗ ಇವ್ರೇನು ಮಾಡ್ತಾರೆ, ಯಾರಿದು ನನ್ನ ಹೆಸರನ್ನ ಇಷ್ಟು ಈ ಥರ ಏಕವಚನದಲ್ಲಿ ಕರೀತಾ ಇದ್ದಾರಲ್ಲ ಅಂತ ಬ್ಯಾಗ್ 2 ಕೆಳಗಡೆ ಇಟ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾರೆ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಯಾರೂ ಇರಲ್ಲ. ಸೊ ಇವ್ರೇನು ಅನ್ಕೊತಾರೆ, ಯಾರೋ ನೈಟ್ ಅಲ್ವಾ, ಯಾರೋ ಲೈಕ್ ವಾಶ್ರೂಮ್ ಆ ಕಾಲದಲ್ಲಿ ಯಾವುದೂ ಇರಲಿಲ್ಲ. ಯಾರೋ ಈಚೆ ಬಂದು ಇಲ್ಲಿ ಪೊದೆ ಅಲ್ಲಿ ಇಲ್ಲಿ ಹುಲ್ಲು ಚಂದಿಲ್ಲಿ ಇವ್ರಿಗೆ ಆಟ ಆಡ್ಸೋಕೆ ಕರೀತಾ ಇದ್ದಾರೆ ಅಂತ ಮತ್ತೆ ನಡ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಅದೇ ಥರ ಸೌಂಡ್ ಬರುತ್ತೆ. ಇವ್ರು ಹೆಸರಿಡ್ದು ಈ ರಾಜು ನಿಂತ್ಕೊಳ್ಳೋ ಅಂತ ಒಂಥರ ವಾಯ್ಸ್ ಬರುತ್ತೆ. ಬಟ್ ಇವ್ರು ಮತ್ತೆ ಆ ಕಡೆ ನೋಡ್ತಾರೆ, ಏನೂ ಇರಲ್ಲ. ಅದಾದಮೇಲೆ ಇವ್ರ ಪಾಡಿಗೆ ಇವ್ರಿಗೆ ಈ ನನ್ನ ಮಕ್ಳದ್ದು ಯಾವಾಗಲೂ ಇದೇ ಆಯಿತು ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವಾಗ ನಡ್ಕೊಂಡು ಹೋಗೋ ಟೈಮಲ್ಲಿ ಇವ್ರಿಗೆ ಸಡನ್ನಾಗಿ ಏನಂದರೆ ಇವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆ ಥರ ಇವರಿಗೆ
ಅವ್ರ ಕಣ್ಮುಂದೆನೆ ಎಡಗಡೆಯಿಂದ ಬಲಗಡೆಗೆ ಒಂದು ಬಿಳಿ ಒಂದು 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 ಏನಂತಾರೆ ಅದಕ್ಕೆ ಶ್ಯಾಡೋ ಥರ ನೆರಳು ಥರ ಒಂದು ಬಂದು ಕಣ್ಮುಂದೆ ನಿಂತ್ಕೊಳುತ್ತೆ. ಇವ್ರಿಗೆ ಅವಾಗ ಹೆಂಗಾಗುತ್ತಂದ್ರೆ ತಿಂದಿರೋದೆಲ್ಲ ಬಾಯಿಗೆ ಬಂದ್ಬಿಟ್ಟಿದೆ ಅವ್ರಿಗೆ, ಆ ಥರ ಆಗಿದೆ. ಸೊ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾರೋ ಕರೀತಿದ್ರು, ಆ ಕಡೆ ಯಾರು ಇರಲಿಲ್ಲ. ಇದು ನೋಡಿದ್ರೆ ಏನೋ ನೆರಳು ಬಂದು ನೋಡಿದ್ರೆ ಈ ಥರ ಮುಂದೆ ಬಂದು ನಿಂತ್ಕೊಂತು. ಇವ್ರಿಗೆ ಆ ಕ್ಷಣಕ್ಕೆ ಏನು ಮಾಡಬೇಕು ಏನು ಗಂಟ್ಲೆಲ್ಲ ಒಣಗೋಗ್ಬಿಡುತ್ತೆ ಇವ್ರಿಗೆ. ಅದಾದ್ಮೇಲೆ ಏನಾಗುತ್ತೆ, ಅದು ಇವ್ರಿಗೆ ಮಾತೇ ಹೊಡ್ತಾ ಇಲ್ಲ. ಸಡನ್ನಾಗಿ ಅದು ನೆರಳು ಬಂದ್ಬಿಟ್ಟು ಯಾಕೋ ಕೂಗಿದ್ ಕೇಳಿಸ್ಲಿಲ್ವನು ಅಂತ ಒಂಥರ ಕರ್ಕಶವಾದ ಸೌಂಡಲ್ಲಿ ಹೇಳುತ್ತದು. ಇವರಿಗೆ ಒಂದು ಕಡೆ ಏನು ಹೇಳಬೇಕು, ಏನು ನಡೀತಾ ಇದೆ, ಇದೇನೇನು ನಿಜಾನ ಇಲ್ಲ ಕನಸ ಏನೂ ಅರ್ಥ ಆಗಲ್ಲ. ಇವ್ರಿಗೆ ಏನಂದರೆ ನಾನು ಬರ್ತಿದ್ದೀನ ಸತ್ತಿದ್ದೀನ ಅನ್ನೋದೇ ಇಲ್ಲ, ಬೇರೆ ಯಾವುದಾದ್ರೂ ಲೋಕದಲ್ಲಿದ್ದೀನ ಅಂತಲೇ ಇವ್ರಿಗೆ ಒಂಥರ ಫೀಲಿಂಗ್ ಆಗ್ಬಿಡುತ್ತೆ. ಸೊ ಏನು ನಡೀತಿದೆ ಅಂತ ಇವ್ರಿಗೆ ತಕ್ಷಣ ಗೊತ್ತೇ ಆಗಲ್ಲ. ಅದು ಮತ್ತೆ ಆ ಥರ ಬೇರೆ ಅದು ಒಂಥರ ಹಂಗೆ ಬೇರೆ ಹೇಳುತ್ತೆ. ಸೊ ಇವ್ರೇನು ಮಾಡ್ತಾರೆ, ತಕ್ಷಣ ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರ ಹೆಂಡತಿ ಒಂದು ಫ್ಲ್ಯಾಶ್ ಟಕ್ಕಂತ ಅವ್ರ ಹೆಂಡತಿ ಹೇಳಿದ್ದು ತಲೆಯಲ್ಲಿ ಇದಾಗುತ್ತೆ. ಸೊ ಇವರಿಗೆ ಬೇರೆ ದಾರಿ ಇರಲ್ಲ. ಇವ್ರು ಏನೇ ಆದರೂ ಇವ್ರ ಮನೆ ದೇವ್ರನ್ನ ನೆನೆಸ್ಕೊಳ್ಳೋದು ಜಾಸ್ತಿ. ಇವರು ಅದೇ ಧೈರ್ಯ ತಗೊಂಡು ಯಾರು ನೀನು ಅಂತ ಕೇಳ್ತಾರೆ. ಅದೇ ಬೈದಲ್ಲೇ ಕೇಳ್ತಾರೆ ಯಾರು ನೀನು ಅಂತ. ಸೊ ಆಗ ಹೇಳುತ್ತೆ, ನಾನು ಯಾರಾದರೆ ನಿನಗೇನೋ, ನೀನು ಇಲ್ಲಿಂದ ಹೋಗೋಕ್ಕೆ ಬಿಡಲ್ಲ ಅಂತ ಹೇಳುತ್ತೆ. ಸೊ ಇವ್ರಿಗೆ ಇನ್ನೂ ಏನೋ ಅಂತಾರಲ್ಲ ಗಂಡ್ಗಾಬ್ರಿ ಅಂತ, ಆ ಥರ ಆಗ್ಬಿಡುತ್ತೆ. ಇವ್ರು ಇನ್ನೇನು ಮಾಡೋಕ್ಕಾಗಲ್ಲ. ಇವ್ರಿಗೆ ಲಾಸ್ಟ್ ಆಪ್ಷನ್ ಇರೋದೇ ಒಂದು, ವಾಪಸ್ ಓಡೋಗೋಕ್ಕೂ ಆಗಲ್ಲ, ಮುಂದೆ ಹೋಗೋಕ್ಕೂ ಆಗಲ್ಲ, ಹಿಂದೆ ಹೋಗೋಕ್ಕೂ ಆಗಲ್ಲ. ಸೊ ಇವ್ರೇನು ಮಾಡ್ತಾರೆ, ದೇವ್ರ ಮೇಲೆ ಬರ ಹಾಕಿ ಮತ್ತೆ ಯಾರು ನೀನು, ಏನಕ್ಕೆ ಅಡ್ಡ ಬಂದಿದ್ಯಾ ಅಂತ ಕೇಳ್ತಾರೆ. ಅವಾಗದು ಮತ್ತದೇ, ನಾನು ಯಾರಾದರೆ ನಿನಗೇನೋ, ನೀನು ಬಿಡಲ್ಲ ಕಣೋ, ನೀನನ್ನು ಸಾಯಿಸ್ತೀನಿ, ನೀನು ನನಗೆ ಬೇಕು, ನಿನ್ನೂ ಬಿಡಲ್ಲ ನಿಮ್ಮ ಮನೆಯವ್ರನ್ನೂ ಬಿಡಲ್ಲ ಅಂತ ಮತ್ತೆ ಅದೇ ಹೇಳುತ್ತೆ. ಇವರಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಇವ್ರಿಗೆ ಕೊನೆಯದೊಂದು ಟ್ರೈ ಮಾಡಿಬಿಡೋಣ ಅಂದ್ಬಿಟ್ಟು ಇವರು ಸ್ವಲ್ಪ ಧೈರ್ಯ ತಗೊಂಡು ಧೈರ್ಯವಾಗಿ ಮಾತಾಡ್ತಾರೆ. ನೀನು ಯಾರಾದರೂ ಆಗಿರೋ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿನಗೂ ಗೊತ್ತಿಲ್ಲ, ನಾನು ಯಾರು ಅಂತ ನಿನಗೂ ಗೊತ್ತಿರ್ಬೋದು, ಆದರೆ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಅಷ್ಟು ಸುಲಭವಾಗಿ ನನ್ನನ್ನು ನಮ್ಮ ದೇವ್ರು ಬಿಟ್ಕೊಡಲ್ಲ. ನಮ್ಮ ನರಸಿಂಹಸ್ವಾಮಿ ಅಷ್ಟು ಸುಲಭ ಅಲ್ಲ, ಜ್ಞಾಪಕ ಇಟ್ಕೊಂತ ಇವರು ಕಿರ್ಚ್ತಾರೆ. ಸೊ ಆ ನೆರಳು ಮತ್ತೆ ಇದಕ್ಕೆ ರಿವರ್ಸು, ಅವನೇನೋ ಮಾಡ್ತಾನೆ, ನನ್ನ ನೋಡ್ತೀನಿ ನಾನು ಅಂತ ಇದು ಹೇಳುತ್ತೆ ನೆರಳು. ಸೊ ಇವರೇನು ಮಾಡ್ತಾರೆ, ಇದು ವಾದ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಜೋರಾಗೆ ನರಸಿಂಹಸ್ವಾಮಿ ಮಂತ್ರನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನೆರಳು ಅದು ಹೆಂಗೆ ಎಡಗಡೆಯಿಂದ ಬಂದು ಹೆಂಗೆ ಸೆಂಟ್ರ್ ರೋಡಲ್ಲಿ ನಿಂತ್ಕೊಂಡು ಇವ್ರಿಗೆ ಟಾರ್ಚರ್ ಮಾಡ್ತಾ ಇತ್ತಲ್ಲ, ಸೊ ಅದೇ ಥರ ಹಂಗೆ ಎಡಗಡೆಯಿಂದ ಹೆಂಗೆ ಬಲಗಡೆಗೆ ಬಂದು ಹಂಗೆ ಬಲಗಡೆಯಿಂದನೇ ಹೆಂಗೆ ಪಾಸ್ ಆಗಿಬಿಡುತ್ತೆ. ಇವ್ರು ಎದ್ನೋ ಅಂದ್ಬಿಟ್ಟು ಬ್ಯಾಗಿಗೆಲ್ಲ ಅಲ್ಲೇ ಬಿಟ್ಟು ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಓಡೋದು ನೋಡಿ ಅಲ್ಲಿ ಇನ್ನೇನು ಸ್ವಲ್ಪ ನಿಯರ್ ಇತ್ತಲ್ಲ, ಅವ್ರು ಊರವರೆಲ್ಲ ಬಂದು ಏನಕ್ಕಪ್ಪ ಈ ಥರ ಓಡಿ ಬರ್ತಾ ಇದೆಯಾ, ಏನಾಯಿತು, ಏನಕ್ಕೆ ಇಷ್ಟು ರಾತ್ರಿ ಹಿಂಗೆ ಓಡಿ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ಆವಾಗ ಇವರು ಅಲ್ಲಿ ಏನು ನಡೀತು ಇವ್ರಿಗೆ ಅದನ್ನೆಲ್ಲ ಊರವ್ರಿಗೆ ಹೇಳ್ತಾರೆ. ಆಮೇಲೆ ಅವ್ರ ಜನ ಹೇಳ್ತಾರೆ, ಏನಪ್ಪ ಈ ರೋಡಲ್ಲಿ ಬರಬಾರ್ದು ಅಂತ ಅವಾಗೆಲ್ಲ ಇಡೀ ಊರೂರಿಗೆ ಗೊತ್ತು, ನೀನು ಯಾಕೆ ಈ ರೋಡಲ್ಲಿ ಅದು ಇಷ್ಟು ಕತ್ಲೆಯಲ್ಲಿ ಇಷ್ಟೊತ್ತಲ್ಲಿ ಬರೋಕ್ಕೆ ಹೋದೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ. ಅವ್ರಿಗೆ ಅಲ್ಲೇ ಕೂರಿಸಿ ನೀರು ಗೀರು ಎಲ್ಲ ಕೊಟ್ಟು ಸಮಾಧಾನ ಮಾಡಿ ಮತ್ತು ಆ ಬ್ಯಾಗ್ ಏನಿದೆ ಅದೆಲ್ಲ ತಂದು ಕೊಟ್ಟು ಇವ್ರನ್ನ ಮನೆಗೆ ಕಳಿಸ್ತಾರೆ. ಈ ಕಥೆನ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಹೇಳಾದಾದ್ಮೇಲೆ ಅವರಮ್ಮ, ಅವ್ರ ಹೆಂಡತಿ, ಅವರ ತಮ್ಮ ಹತ್ರ ಎಲ್ಲ ಅವ್ರಿಗೆ ಮಂಗಳಾರತಿ ಆಗುತ್ತೆ. ಯಾರ ಮಾತು ಕೇಳಲ್ಲ ನೀನು, ಅದು ಇದು ಅಂತ ಬೈತಾರೆ. ಒಟ್ಟಿನಲ್ಲಿ ಏನೇ ಆದರೂ ತಾಯಿಗೆ ಮಗ ವಾಪಸ್ ಬಂದ ಅನ್ನೋದೊಂದು ಖುಷಿ, ಹೆಂಡತಿಗೆ ತನ್ನ ಗಂಡ ಬಂದ ಅನ್ನೋದು ಖುಷಿ, ತಮ್ಮನಿಗೆ ನಮ್ಮ ಅಣ್ಣ ವಾಪಸ್ ಬಂದ ಅನ್ನೋದು ಖುಷಿ, ಆ ಪುಟ್ಟ ಮಗುಗೆ
ನಮ್ಮ ಅಪ್ಪ ವಾಪಸ್ ಬಂದರು ಅನ್ನೋದು ಖುಷಿ. ಇಷ್ಟೇ ನಡೆದಿರೋದು. ಬಟ್ ಇದು ನಿಜವಾದ ಕತೆ. ಇದರಲ್ಲಿ ಇನ್ನೊಂದು ಏನು ಹೇಳ್ಬೇಕಂತಂದರೆ, ಯಾರಾದರೂ ಒಬ್ರು ಏನಾದರೂ ಹೇಳ್ತಾರೆ ಅಂದರೆ ಅದು ನಾವು ದೊಡ್ಡವರಾದ್ರೂ ಪರವಾಗಿಲ್ಲ, ಚಿಕ್ಕವರಾದ್ರೂ ಪರವಾಗಿಲ್ಲ, ಒಂದು ತಲೆಯಲ್ಲಿ ಇಟ್ಕೊಬೇಕು. ಯಾಕಂದರೆ ಯಾವಾಗ ಯಾರು ಏನು ಹೇಳ್ತಾರೆ, ಅದು ಯಾವ ಉಪಯೋಗಕ್ಕಾಗುತ್ತೆ, ಯಾವ ಕೆಟ್ಟದಕ್ಕಾಗುತ್ತೆ, ಯಾವ ಒಳ್ಳೇದಕ್ಕಾಗುತ್ತೆ ಗೊತ್ತಾಗಲ್ಲ. ಯಾರೋ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.